ನೀವ್ ಎಲ್ಲೋ ಕುತ್ಕೊಂಡು ನಾಯಿ ಅಲ್ಲಿ ಕೂಡಾಕಿದೀನಿ 6 ನಾಯಿ ಇಲ್ಲಿ ಆಗಿದೀನಿ ದುಡ್ಡು ಹಾಕಿ ಅಂದ್ರೆ ಅದ್ ಹೆಂಗ್ ಹಾಕಕ್ಕಾಗುತ್ತೆ? ಹೆಂಗೆ ಈಗ ಅಂತಂದ್ರೆ ನಿಮಗೆ ಮೊಬೈಲ್. ನಾನು ಹೇಳ್ತೀನಿ, ಈಗ ನಾನು ಇಲ್ಲೊಂದು ಆನೆ ಕಟ್ಟಕೊಂಡಿದ್ದೀನಿ, ಒಂದ್ 5,000 ರೂಪಾಯಿ ಬೇಕದು ಕೂಟಕ್ಕೆ ಕೊಡಿ ಮತ್ತೆ. ನಮಸ್ಕಾರಗಳು, ಗುಡ್ ಮಾರ್ನಿಂಗ್ ಎಲ್ಲ ನಗೋ ಮುಗ್ಧ ಮನ್ಸುಗಳಿಗೆ. ನಿಮ್ಮ RJ ಸುನಿಲ್ ಪ್ರ್ಯಾಂಕ್ ಕಾಲ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬೊಂಬಾಟಾಗಿರೋ ಮಾರ್ನಿಂಗಲ್ಲಿ ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ರೆಡ್ ಕಲರ್ ಬಟನ್ ಕಾಣ್ತದೆ ನೋಡಿ, ಅದನ್ನು ಪ್ರೆಸ್ ಮಾಡಿ ಒಂದ್ಸಲ. ಅದಾದಮೇಲೆ ಪಕ್ಕದಲ್ಲಿ ಬೆಲ್ ಕಾಣಿಸುತ್ತೆ, ಅದರಲ್ಲಿ ಆಲ್ ಬಟನ್ ಒತ್ತಿ. ಯಾವುದೇ ಚಾರ್ಜಸ್ ಆಗಲ್ಲ, ಇದಕ್ಕೆ ಫ್ರೀ ಸಬ್ಸ್ಕ್ರಿಪ್ಷನ್ ಆಗಿ ನನ್ನ ಚಾನಲ್ಗೆ ನಾನು ಮಾಡೋ ಟ್ರ್ಯಾಪ್ಗಳನ್ನ ಬಕ್ರಾಗಳನ್ನ ನೀವು ನೋಡ್ಬೋದು ಮೊದಲು ಅಂತ ಹೇಳ್ತಾ, ನಾನು ಮಾಡೋ ಟ್ರ್ಯಾಪ್ಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಅದನ್ನು ನಿಮ್ಮ ಫ್ಯಾಮಿಲಿ ಗ್ರೂಪ್ಸು, ಫ್ರೆಂಡ್ಸ್ ಗ್ರೂಪೆಲ್ಲ ಇರುತ್ತೆ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ರೈಟ್ ನಾವು ಇಲ್ಲಿ ನನಗೆ ಮೆಸೇಜ್ ಕಳಿಸಿದ್ದಾರೆ ಐಶ್ವರ್ಯ ಅವರು, ಅನುಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ. ಬನ್ನಿ ಕಾಲ್ ಮಾಡುವ ಅನುಗೆ. ಹಲೋ, ಯಾರಿಲ್ಲಿ? ಮೇಡಮ್ ಯಾರು ನೀವು? ಇವರ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಇವರು ಅನು ಅಂದ್ಬಿಟ್ಟು ಅವರ ನೀವು ಮಾತಾಡ್ತಾ ಇರೋದು? ಎಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ವಿ? ಅದೇ ಇಲ್ಲಿ ನಾಯಿಗಳು ಹಿಡ್ಕೊಂಡು ಹೋಗಿ ಅಂತ ಅಂದ್ಬಿಟ್ಟು. ಇಲ್ಲ ಸರ್, ನಾನಲ್ಲ, ರಾಂಗ್ ನಂಬರ್ ಇದು. ನಿಮ್ಮ ರೋಡ್ ಅವರೆಲ್ಲ ಹಿಂಗೆ ಅಂತವ್ರಲ್ಲ, ಏನು ಮೇಡಮ್ ಏನು ಪ್ರಾಬ್ಲಮ್ ಆಗಿರೋದು? ಮುಂಚೆ ಏನಕ್ಕೆ ಕೊಟ್ಟಿದ್ರಿ, ಮತ್ತೆ ಈಗ ಹಿಡ್ಕೊ ಬಂದ್ಮೇಲೆ ಏನಕ್ಕೆ ಈ ಥರ ಹಿಂಸೆ ಕೊಡ್ತಾ ಇದ್ದೀರಿ? ಬಂದು ಯಾರೊಬ್ರು ಸೈನ್ ಮಾಡಿ ಅಂದರೆ ಸೈನು ಮಾಡ್ತಾ ಇಲ್ವಲ್ಲ? ಯಾವ ರೋಡಲ್ಲಿ? ಏಯ್ ದಯವಿಟ್ಟು ಹೇಳ್ತೀನಿ ಕೇಳಿ, ಸುಮ್ಮನೆ ಮೂಗ್ ಪ್ರಾಣಿಗಳಿಗೆ ಈ ಥರ ಎಲ್ಲ ಇದು ಮಾಡ್ಕೊಂಡು ನಿಮ್ಮಿದಕ್ಕೆ ಇದು ಮಾಡಬೇಡಿ. ಅವು ಪಾಡ್ಗವು ಎಲ್ಲೋ ತಿನ್ಕೊಂಡು ಏನೋ ಮಾಡ್ಕೊಂಡು ಎಲ್ಲೋ ಮೂಲೆಯಲ್ಲಿ ಇರ್ತವೆ. ಸರ್, ನಾನೇನು ಕಂಪ್ಲೇಂಟ್ ಕೊಟ್ಟಿಲ್ಲ. ಯಾರು ಕೊಟ್ಟಿದ್ದು ಕಂಪ್ಲೇಂಟು? ಯಾವ ಏರಿಯಾದಿಂದ? ಇಲ್ಲಿ ನಮ್ಮನೇಲಿ ಬಿಟ್ಕೊಳ್ಳ ನಾನು? ಸರ್, ನಾನು ಹೇಳಿಲ್ಲ ಸರ್. ಇದು ನಂಬರ್ ಒಂದ್ಸತಿ ಚೆಕ್ ಮಾಡ್ಕೊಳ್ಬೇಕಿತ್ತು ಸರ್. ನನ್ನ ನಂಬರ್ ಅಲ್ಲ, ನಾನು ಕಾಲ್ ಮಾಡಿಲ್ಲ ನಿಮಗೆ. ನನಗಲ್ಲಪ್ಪ, ಇವರ ಕಂಪ್ಲೇಂಟ್ ಇದು ಮಾಡ್ಬಿಟ್ಟು ಹೋಗಿದ್ರ ನಿಮ್ಮ ರೋಡವರೆಲ್ಲ ಬಂದ್ಬಿಟ್ಟು ಇಲ್ಲಿ 6 ನಾಯಿಗಳು ಎತ್ಕೊ ಬಂದಿದ್ದೀವಿ. ಬೀದಿ ನಾಯಿನಾ? ಇನ್ನೇನು ಮನೆನ ಎತ್ಕೊ ಬಂದ್ರೆ ಬಿಡ್ತಾರಾ? ಇಲ್ಲಿ ಬೀದಿ ನಾಯಿನೇ. ಎಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೀರಾ ನೀವು? ಕಾರ್ಪೊರೇಷನ್ಗೆ. ಇವ್ರೆ ಇಲ್ಲಿ ನೋಡಿದ್ರೆ ಒಂದು ನಾಯಿಗೆ ಜ್ವರ ಬಂದ್ಬಿಟ್ಟೈತೆ ಇಲ್ಲಿ. ನಾಯಿ ಜ್ವರ ಬಂದ್ರೆ ನಾನೇನ್ ಮಾಡ್ಲಿ? ಏನ್ ಮಾತಾಡ್ತಿದ್ದೀರಾ ಸರ್ ನೀವು? ಆಕ್ಚುಲಿ ನಾಯಿ ಬಗ್ಗೆ ನನಗೆ ಯಾರು ಸರ್ ನಿಮಗೆ ನನ್ನ ನಂಬರ್ ಕೊಟ್ಟಿದ್ಯಾರು? ದಯವಿಟ್ಟು ಮರ್ಯಾದೆಯಿಂದ ಬಂದ್ಬಿಟ್ಟು ಬೆಲ್ಟು ಅಥವಾ ಚೈನು ತಗೊಬಂದ್ಬಿಟ್ಟು ಇದು ಮಾಡ್ಕೊಂಡು ಕಟ್ಟಾಕೊಂಡು ತಗೊಂಡೋಗಿ ಅದರ ಹಾಸ್ಪಿಟ್ಲಿಗೆ ತೋರಿಸ್ಬಿಟ್ಟು ಮನೆಗೆ ಕರ್ಕೊಂಡು ಹೋಗಿ. ಸರ್, ನೀವೇನಂತ ಮಾತಾಡ್ತಾ ಇದ್ದೀರಾ? ಮರ್ಯಾದೆಯಿಂದ ನಾನು ಯಾಕೆ ಬಂದು ತಗೊಂಡು ಹೋಗ್ಬೇಕು? ಇನ್ನೇನ್ರಿ, ಒಂದು ಬೀದಿ ನಾಯಿ ಅಂತಂದ್ರೆ ಅದಕ್ಕೆ ಬೆಲೆ ಇಲ್ವಾ ಪಾಪ? ನೋಡಕ್ಕೆ ಎಷ್ಟು ಮುದ್ದಾಗೈತೆ ಗೊತ್ತಾ ಅದು? ಬೀದಿ ನಾಯಿ ಓಕೆ ಸರ್, ಮುದ್ದಾಗಿರ್ಲಿ, ಪರವಾಗಿಲ್ಲ. ಆದ್ರೆ ನಾನೇನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ? ಯಾವ್ದೋ ನಾಯಿ ಜ್ವರ ಬಂದ್ರೆ ನಾನೇ ಸರ್ ನಿಮಗೆ ಬೆಲ್ಟ್ ತಗೋ ಬಂದ್ಬಿಟ್ಟು ಅದನ್ನ ಕರ್ಕೊಂಡು ಹೋಗ್ಬೇಕು? ಬೆಲ್ಟ್ ಬೇಡ, ಆಯ್ತು. ಏನಾದ್ರು ತಪ್ಪು ಮಾತಾಡಿ ಕ್ಷಮಿಸ್ಬಿಡಿ. ಬಂದು ಕೈಲಿ ಎತ್ಕೊಂಡು ಹೋಗಿಯಪ್ಪ. ಕಚ್ಚಿಸ್ಕೊಂಡ್ರೆ ಕಚ್ಚಿಸ್ಕೊಳ್ಳಿ, ನನಗೇನೋ ಏನೋ ಒಳ್ಳೆ ರೀತಿಯಿಂದ ಏನೋ ಆಗಬಾರ್ದು ಅಂತ ಬೆಲ್ಟ್ ತಗೊಂಡು ಬನ್ನಿ, ಚೈನ್ ತಗೊಬನ್ನಿ ಅಂತ ಅಂದರೆ ನಾನೇ ಬೆಲ್ಟ್ ತಗೊಬನ್ನಿ, ಚೈನ್ ತಗೊಬನ್ನಿ ಅಂತ ನೀವೇ ಒಳ್ಳೆ ಡಾಗಾಡ್ದಂಗೆ ಆಡ್ತಾ ಇದ್ರೆ. ಸರ್, ಯಾಕೆ ಸರ್ ಹಿಂಗೆಲ್ಲ ಮಾತಾಡ್ತೀರಾ? ಆಕ್ಚುಲಿ ನಾನು ತುಂಬಾ ಪೇಷನ್ಸ್ ಇಂದ ಮಾತಾಡ್ತಾ ಇದ್ದೀನಿ. ನೀವು ಕರೆಕ್ಟ್ ಆಗಿ ಒಂದ್ ಸ್ವಲ್ಪ ನಂಬರ್ನ ಚೆಕ್ ಮಾಡ್ಬಿಟ್ಟು ಮತ್ತೆ ಇನ್ನೊಂದ್ಸತಿ ಬೇಕಾದ್ರೆ ಕಾಲ್ ಮಾಡಿ ಸರ್. ಅಲ್ಲ ನೋಡಿ, ನೀವಲ್ಲ, ನಾನು ಪೇಷನ್ಸ್ ಇಂದ ಎಲ್ಲಾನು ದಮ್ ಕಟ್ಕೊಂಡು ಮಾತಾಡ್ತಾ ಇದ್ದೀನಿ, ಆಯ್ತಾ? ಅವಾಗಿಂದ 6 ನಾಯಿಗಳನ್ನ ರೂಮಲ್ಲಿ ಕೂಡ ಹಾಕಿದ್ದೀನಿ. ಹೆಂಗಾಡ್ತವೆ ಗೊತ್ತಾ ನಾಯಿಗಳ ಥರ ಎಲ್ಲನೂ. ದಯವಿಟ್ಟು ನೋಡಿ, ನಾಳೆ ದಿವಸ ಅದೇನಾದರೂ ನಾಯಿಗೆ ಹೆಚ್ಚು ಕಮ್ಮಿ ಆಯಿತು, ಸುಮ್ಮನೆ ಪ್ರಾಣಿ ದಯಾ ಸಂಘದವ್ರು ಬಂದು ನಮ್ಗೆ ಹಿಡ್ಕೊಂಡು ಇದು ಮಾಡ್ತಾರೆ. ದಯವಿಟ್ಟು ಅದಕ್ಕೆಲ್ಲ ಅವಕಾಶ ಕೊಡಬೇಡಿ. ಅದಕ್ಕೆ ನಾನೇನ್ ಮಾಡ್ಬೇಕು? ಬಂದಿಲ್ಲ ನಾಯಿ ಹಿಡ್ಕೊಂಡೋಗಿ. ನಾವು ಮಾಡ್ತಲೇ ಇರೋ ತಪ್ಪಿಗೆ ಈ ತರ ಫೋನ್ ಮಾಡಿ ಈ ತರ ಎಲ್ಲ ಬೈದ್ರೆ ಮಾತಾಡಿದ್ರೆ ನಾವೇನ್ ಮಾಡಕ್ಕಾಗುತ್ತೆ? ಹುಳ ಬೀಳ್ತದೆ. ನಿಮ್ಗೆ ಯಾರು ಬೈತಾ ಇರೋರು? ಬಂದು ನಾಯಿ ಕರ್ಕೊಂಡೋಗಿ ಅಂತ ಅಂದ್ರೆ ನೀವೊಳ್ಳೆ ಯಾಕೆ ಏನು ಬೈದೆ ನಾನು? ಇದೊಳ್ಳೆ ಚೆನ್ನಾಗೈತೆ ಬಿಡಿ. ಸರ್, ನಾನು ಯಾವ ನಾಯಿ ಮೇಲೂ ಕಂಪ್ಲೇಂಟ್ ಕೊಟ್ಟಿಲ್ಲ. ಅದು ಅಲ್ದಲೆ ನಾನು ಯಾವ ಕಾರ್ಪೊರೇಷನ್ ನೋಡೇ ಇಲ್ಲ. ನನ್ಗೆ ನೀವ್ ಯಾರು ಅಂತಾನೂ ಗೊತ್ತಿಲ್ಲ. ನನ್ನ ನಂಬರ್ ನಿಮ್ಗೆ ಯಾರು ಕೊಟ್ರು ಅಂತ ನನ್ನ ನಂಬರ್ ಕೊಟ್ಟು ಬಂದಿದ್ದೆ ಸರ್ ನಾನು ನಿಮಗೆ. ಇಲ್ಲಿ 4-5 ಜನದ ರೆಫರೆನ್ಸ್ ಬರೋದು. ಯಾರೋ ಸುಗುಣ ಅಂತ ಇನ್ನೊಬ್ರು, ಅನು ಅಂತ ಒಬ್ರು, ಮೂರ್ತಿ ಅಂತ ಒಬ್ರು. ಹಾ, ನೀವು ಅವ್ರಿಬ್ರಿಗೆ ಮಾಡ್ಬೇಕಿತ್ತು, ನನ್ನ ನಂಬರಿಗೆ ಯಾಕೆ ಮಾಡಿದ್ರಿ? ಓ, ಇದೇನು ಒಬ್ರ ಮೇಲೆ ಒಬ್ರು ಹಾಕೊಂಡು ಹಿಂಗೆ ಎಲ್ಲ ಕೈ ತೊಳ್ಕೊಳ್ಳೋದು ಹೆಂಗೆ ಮತ್ತೆ? ಇಲ್ಲಾಂದ್ರೆ ಒಂದು ಕೆಲಸ ಮಾಡಿ ಅಮ್ಮ, ನಂದು ಇದೇ ನಂಬರ್ ನೋಡಿ 200 ರೂಪೀಸ್ ಫೋನ್ ಪೇ ಮಾಡಿ ಇವ್ಗಳಿಗೆ ಹಾಲು ಬಿಸ್ಕೆಟ್ ಎಲ್ಲ ತಂದು ಹಾಕ್ಬೇಕು ಈಗ ನಾನು. ಸರ್, ಇದೇನು ಹೊಸ ಸ್ಕ್ಯಾಮ್ ಆಯ್ತು? ನಾಯಿ ಹೆಸರು ಹೇಳ್ಕೊಂಡು 200 ರೂಪೀಸ್ ಫೋನ್ ಪೇ ಮಾಡಿ ಅಂತ ಹೇಳಿದ್ಯಾ? ಗೌರ್ಮೆಂಟ್ ಹೇಳಿದ್ಯಾ ನಿಮಗೆ? ಅಲ್ಲಪ್ಪ, ನಮ್ಮ ಅತ್ತೆ ಮನೆಯಿಂದ ನಮ್ಮ ಮಾವನ ಮನೆನ ಹಾಲು ಬಿಸ್ಕೆಟ್ ಇಟ್ಟಿರೋದು. ಹಂಗಾದ್ರೆ ನಾಯಿ ಮರಿ ನನ್ ಮಗುನ ಮಾಡ್ಕೊಳ್ಳಿ. ಮಕ್ಕಳು ಸಾಕಂಗೆ ಸಾಕ್ತಾರೆ ನಾಯಿಗಳನ್ನ. ಇವತ್ತು ಮಕ್ಳಿಗೆ ಎಲ್ಲೆಲ್ಲೋ ಇದು ಮಾಡ್ತಾರೆ. ನಾಯಿಗಳಿಗೆ ಎಂತೆಂತ ಫುಡ್ ಹಾಕ್ತಾರೆ ಗೊತ್ತಾ? ನಮ್ಮನೆ ಡಾಗಿ ಇದೆ ಸರ್. ನಾನು ಏನಕ್ಕೆ ಬೇರೆ ಡಾಗ್ನೆಲ್ಲ ಇದ್ ಮಾಡ್ಲಿ ಹೇಳಿ? ಅದು ಹೋಗಿ ಒಂದ್ ನಾಯಿ ಮರಿಗೋಸ್ಕರ ನಾನ್ ಯಾಕೆ ಕಂಪ್ಲೇಂಟ್ ಕೊಡ್ಲಿ? ನಾನು ಇರೋ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು
ಅಲ್ಲಪ್ಪ ನಿಮ್ಮನೆ ನಾಯಿ ಬೇರೆಯವ್ರ ಮನೆ ನಾಯಿ ಅಂದ್ರೆ ನಾಯಿ ಎಲ್ಲಾರ ಮನೆದು ನಾಯಿ ತಾನೆ. ಈಗ ಏನ್ ಮಾಡ್ಬೇಕು, ಎಲ್ಲಿಗೆ ಬರ್ಬೇಕು ಹೇಳಿ? ಏನು ಅಪ್ಪ ನಿಮ್ಗೆ ಒಂದು ದೊಡ್ಡ ನಮಸ್ಕಾರ ಮಾತಾಯಿ ಅಣ್ಣಮ್ಮ, ದಯವಿಟ್ಟು ಎಲ್ಲೂ ಬರಬೇಡಿ, ಇದು ಬಾಯಿ ಮುಚ್ಕೊಂಡು 200 ರೂಪೀಸ್ ಫೋನ್ ಪೇ ಮಾಡಿ. ಇಲ್ಲ, ನನ್ನ ಹತ್ರ ಯಾವ ದುಡ್ಡು ಇಲ್ಲ, ನನ್ನ ಮೊಬೈಲಲ್ಲಿ ಫೋನ್ ಪೇನು ಇಲ್ಲ, ಗೂಗಲ್ ಪೇನು ಇಲ್ಲ. ಇದ್ರೆ ಎಲ್ಲ ಲಾಕ್ ಆಗಿ ಫೋನ್ ಹಾಳಾಗಿ ಹೋಗ್ಬಿಡ್ಲಿ, ನಿಮ್ ಫೋನ್ ಎಕ್ಕುಟ್ಟೋಗ್ಬಿಡ್ಲಿ. ಏನಕ್ಕೆ ಹಿಂಗೆಲ್ಲ ಶಾಪ್ ಆಗ್ತಾ ಇದ್ದೀರಾ? ಮತ್ತೆ ಒಂದ್ ನಾಯಿಗೆ ಹಾಲು ಬಿಸ್ಕೆಟ್ ತಂದಾಕಲ್ಲ ಅಂತಂದ್ರೆ ಇನ್ನೇನ್ ಮತ್ತೆ? ಎಲ್ಲೋ ಇರೋ ನಾಯಿ ನಾನ್ ನೋಡಿದೀನ, ನಾಯಿ ಎಲ್ಲಿದೆ ಅಂತ. ಎಲ್ಲೋ ಇರೋ ನಾಯಿಗೆ ನಾನು ಯಾಕೆ 200 ರೂಪೀಸ್ ಹಾಕ್ಲಿ? ಎಲ್ಲೋ ಇರೋ ನಾಯಿ? ಹಾ, ನನ್ಗೆ ಗೊತ್ತೇ ಇಲ್ಲ. ನೀವ್ ಯಾವ ಏರಿಯಾದಿಂದ ಇಟ್ಕೊಂಡೋಗಿ ಅಂತ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ. ನಿಮ್ ತಾಳಿ ಮುಟ್ಕೊಂಡು ಹೇಳಿ ನೀವು ಕಂಪ್ಲೇಂಟ್ ಕೊಟ್ಟಿಲ್ಲ ಅನ್ಬಿಟ್ಟು. ನಾನ್ ನಿಜ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ, ಆದ್ರೆ ಕಾರ್ಪೊರೇಷನ್ಗಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿ. ನಿಮ್ಗೇನ್ ಎಲ್ಲ ಕಂಪ್ಲೇಂಟ್ ಕೊಡೋದೇ ಒಂದು ಮಾತಾಡ್ತಿದ್ದೀನಿ ಅಂತ ಏನು ತಾಳಿ ಮುಟ್ಕೊಂಡು ಇದ್ ಮಾಡಿ ಅದ್ ಮಾಡಿ ಅದನ್ನೆಲ್ಲ ನೀವ್ ಯಾಕೆ ಮಾತಾಡ್ತೀರಾ? ಅಲ್ಲ ನಿಮ್ಗೇನು ಒಂದ್ ಸೋಕಿ ಹಿಡಿದ್ಬಿಟ್ಟೈತ ನಿಮ್ಗೆ ಕಂಪ್ಲೇಂಟ್ ಕೊಡೋದು ದಿನಕ್ಕೊಬ್ಬೊಬ್ಬರ ಮೇಲೆ? ಒಂದ್ ದಿವಸ ನಾಯಿ ಮೇಲೆ ಕೊಟ್ರಿ, ಇವತ್ತು ನನ್ ಮೇಲೆ ಕೊಡ್ತೀರಿ, ನಾಳೆ ಇನ್ನೊಬ್ರ ಮೇಲೆ ಕೊಡ್ತೀರಿ, ಏನಕ್ಕೆ ಹಿಂಗ ಆಡ್ತೀರಿ ನೀವು? ನಾನು ಯಾವ ಕಂಪ್ಲೇಂಟು ಕೊಟ್ಟಿಲ್ಲ, ನಾನು ಯಾರ ಮೇಲೂ ಕಂಪ್ಲೇಂಟ್ ಕೊಟ್ಟಿಲ್ಲ. ಕಾರ್ಪೊರೇಷನ್ ಎಲ್ಲ ಐತೆ ಅಂತಾನೂ ನನಗೆ ಗೊತ್ತಿಲ್ಲ. ಏನ್ ಹಂಗಾರೆ ನೀವೇನು ಮಂಗಳೂರದಲ್ಲಿ ಇದ್ದೀರಾ ನೀವು? ಯಾರ್ ಬೇಕು ಕರೆಕ್ಟ್ ಆಗಿ ಹೇಳಿ? ಅಲ್ಲ, ಒಂದ್ ನಾಯಿಗೆ 200 ರೂಪೀಸ್ ಹಾಲು ಬಿಸ್ಕೆಟ್ ದುಡ್ಡು ಹಾಕಿ ಅಂತಂದ್ರೆ ನೀವು ಊರೆಲ್ಲ ಮಾತಾಡ್ತಿರಲ್ಲ ನೀವು. ನೀವ್ ಎಲ್ಲೋ ಕುತ್ಕೊಂಡು ನಾಯಿ ಅಲ್ಲಿ ಕೂಡಾಕಿದೀನಿ, 6 ನಾಯಿ ಇಲ್ಲಿ ಆಗಿದ್ದೀನಿ, ದುಡ್ಡು ಹಾಕಿ ಅಂದ್ರೆ ಅದ್ ಹೆಂಗ್ ಹಾಕಕ್ಕಾಗುತ್ತೆ? ಹೆಂಗೆ ಅಂತಂದ್ರೆ ನಿಮಗೆ ನಾನು ಹೇಳ್ತೀನಿ, ಈಗ ನಾನು ಇಲ್ಲೊಂದು ಆನೆ ಕಟ್ಟಕೊಂಡಿದ್ದೀನಿ, ಒಂದ್ 5,000 ರೂಪಾಯಿ ಬೇಕದು ಕೂಟಕ್ಕೆ, ಕೊಡಿ ಮತ್ತೆ. ಆನೆಗೆ ಮತ್ತೆ ಏನ್ ಮಾತಾಡ್ತೀರಾ ಸರ್? ನನ್ಗೂ ನಿಮ್ ಮುಖ ಪರಿಚಯ ಇಲ್ಲ. ಒಂದ್ ನಿಮಿಷ ಇವ್ರೆ ನೋಡಿ ಅನುವರೇ, ಆನೆ ಕಟ್ಟಾಕೊಂಡಿದ್ದೀರಾ? ಅಯ್ಯೋ ದೇವಾ, ನಾನೊಂದ್ ಎಕ್ಸಾಂಪಲ್ ಕೊಟ್ಟೆ. ಆತರ ಎಲ್ಲೋ ಇಟ್ಕೊಂಡು ಹೇಳಿದ್ರೆ ನಾವ್ ಹೆಂಗೆ ಕೊಡಕ್ಕಾಗುತ್ತೆ? ಅಲ್ಲ ಸರಿ, 5,000 ರೂಪಾಯಿ ಮಾಡ್ತೀನಿ ಆಯ್ತು. ಆನೆಗೆ ಏನೇನ್ ತಗೊಂಡೋಗ್ ಕೊಡ್ತೀರಾ? ಆನೆಗೆ ಏನ್ ಹಾಕ್ತೀರಾ 5,000 ರೂಪಾಯಿಗೆ? ಅಯ್ಯೋ, ನಾನ್ ಸುಮ್ನೆ ಹೇಳಿದ್ದು. ನನ್ಗೆ ಯಾಕೆ ತಿಕ್ಲಾಗುತ್ತೆ? ನೀವು ನನಗೆ ಯಾಕೆ ಬೈತಾ ಇದ್ದೀರಾ? ಮತ್ತೆ ಪಾಪ ಏನೋ ಬಡಪಾಯಿ ನಾಯಿ ಕಟ್ಟಾಕೊಂಡಿದೀನಿ ಅಂತಂದ್ರೆ ತಕೊಬಂದ್ ನಾನು ಆನೆನೇ ತಂದು ಕಟ್ಟಾಕಿದೀನಿ ಅಂತೀರಲ್ಲ. ಅಯ್ಯೋ ನಿಮ್ ಜನ್ಮಕ್ಕೆ ಹೋಗಿ. ನಿಮಗೆ ಸರ್, ನನ್ಗೆ ಯಾಕೆ ಬೈತಾ ಇದ್ದೀರಾ? ನಂಬರ್ ನೋಡ್ಕೊಂಡು ಫೋನ್ ಮಾಡ್ಬೇಡಿ. ಇನ್ನೊಂದ್ಸತಿ ಕರೆಕ್ಟ್ ಆಗಿ ನಂಬರ್ ನೋಡ್ಕೊಂಡು ಯಾವನು, ಯಾವ ಏರಿಯಾನು, ಯಾವ ಊರನು ಅಂತ ನೋಡ್ಕೊಂಡು ನೀವು ಯಾವ ಊರಿಗೆ ಫೋನ್ ಮಾಡಿದ್ರೆ ಫಸ್ಟ್ ಆಫ್ ಆಲ್ ಹೇಳಿ. ನೀವು ಯಾವ ಲಂಡನ್ ರಾಣಿ ಆಗಿರಿ ನೀವು? ಒಳ್ಳೆ ರಾಣಿ ಮಹಾರಾಣಿ ತರ ಆನೆ ಕಟ್ಟಾಕೊಂಡಿದೀನಿ ಅಂತೀರಲ್ಲ, ಹೇಳಕ್ ಒಂದ್ ಅರ್ಥ ಬೇಡವಾ? ಸರಿ ಆಯ್ತು, ತಪ್ಪಾಯ್ತು ಸರ್. ಇದು ರಾಂಗ್ ನಂಬರ್. ಯಾರಿಗಾರು ನೀವು ಕರೆಕ್ಟ್ ಆಗಿ ನೋಡಿ, ಆ ಮೂರ್ತಿ ಮತ್ತೆ ಅದ್ ಯಾರೋ ಇನ್ನೊಬ್ರು ಅಂದ್ರಲ್ಲ, ಅವ್ರಿಗೆ ಫೋನ್ ಮಾಡಿ ಕೇಳಿ. ಇದು ರಾಂಗ್ ನಂಬರ್ ಸರ್, ಸಾರಿ. ರಾಂಗ್ ನಂಬರ್ ಅಲ್ವೇ ಅಲ್ಲ, ರೈಟ್ ನಂಬರ್ ಇದು. ಆಕ್ಚುಲಿ ನಿಮ್ ಜೊತೆ ಮಾತಾಡ್ತಿರೋದು RJ ಸುನಿಲ್ ಅಂತ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಸುಳ್ಳು ಹೇಳ್ಬೇಡಿ, ಅವರೆಲ್ಲ ನನಗೆ ಯಾಕೆ ಫೋನ್ ಮಾಡಕ್ ಬರ್ತಾರೆ? ಸುಮ್ನೆ ಇರಿ, ಸುಮ್ನೆ ನನ್ ಟೈಮ್ ವೇಸ್ಟ್ ಮಾಡಿ ಎಷ್ಟು. ರೀ, ಐಶ್ವರ್ಯ ಅನ್ನೋ ನಂಬರ್ ಕಳ್ಸವ್ರೆ ನಿಮ್ಗೆ, ಟ್ರ್ಯಾಪ್ ಮಾಡಿ ಅಂತ, ಬಕ್ರಾ ಮಾಡಿ ಅಂತ. ಐಶ್ವರ್ಯ ತಂಗಿ ಸರ್ ಅವಳು, ನಿಜನಾ? ನಿಮ್ಮ ಆಣೆ, ನಿಮ್ ಮನೆ ನಾಯಿ ಮೇಲೆ ಆಣೆ. ಇದೆ ಸರ್, ಡಾಗ್ ಇದೆ. ಅದಕ್ಕೆ ಆಣೆ ಹಾಕಿದ್ದು. ಥ್ಯಾಂಕ್ ಯು ಸರ್. ನಾನೇನಾರು ಮಾತಾಡಿದ್ರೆ ಬೇಜಾರಾಗ್ಬೇಡಿ. ಅಲ್ಲ, ನೀವ್ ಏನೇನೋ ಮಾತಾಡಿದ್ರೆ ಏನೇನೋ ಹೇಳಿದ್ರೆ ಓಕೆ ಆಯ್ತಿತ್ತು. ಅಲ್ಲ, ನಾನ್ ತಗೊಬಂದ್ ನಾನೇನೆ ಕಟ್ಟಾಕೊಂಡಿದೀನಿ ಅಂತೀರಲ್ಲ. ಮತ್ತೆ ನನಗೆ ಎಕ್ಸಾಂಪಲ್ ಕೊಡಕ್ ಗೊತ್ತಾಗ್ಲಿಲ್ಲ ಏನು. ಅಲ್ಲ, ಅಷ್ಟ್ ಚಿಕ್ಕ ಪ್ರಾಣಿ ಸಿಕ್ತಾ ಎಕ್ಸಾಂಪಲ್ ಕೊಡ್ಬೇಕು ಅಂತ? ಅದು ಗೊತ್ತಾಗ್ಲಿಲ್ಲ ಸರ್, ನನ್ ಟೈಮ್. ಸಾರಿ ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ವೆಲ್, ಬೊಮ್ಮಟಾಗಿರೋ ಮಾರ್ನಿಂಗ್ ಅಲ್ಲಿ ನಾವು ಈ ಒಂದು ಟ್ರ್ಯಾಪ್ ನಲ್ಲಿ ಮಾಡಿ ಮುಗಿಸಿ, ಮುಂದಿನ ಸಕ್ಕದಾಗಿರೋ ಟ್ರ್ಯಾಪ್ ಅಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ಅಲ್ಲಿವರೆಗೂ ನೋಡ್ತಾರಿ, ನಗ್ಸಾರಿ. ಯಾಕಂದ್ರೆ ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ ಅಂತ ಹೇಳ್ತಾ, ನೀವೇನಾದ್ರು ಡೀಲ್ ಕಳಿಸ್ತೀರ ಅಂದ್ರೆ ಈ ಕೆಳಗಿನ ನನ್ನ ವಾಟ್ಸಪ್ ನಂಬರ್ಗೆ ಅವ್ರ ಹೆಸರು, ಮೊಬೈಲ್ ನಂಬರ್ನ ಟೈಪ್ ಮಾಡಿ ನೀವು ನಾನು ಕಳಿಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ನಮಗೂ ಸನಿ. ಟಾಟಾ, ಬಾಯ್, ಸಿ ಯು, ಟೇಕ್ ಕೇರ್, ಲವ್ ಯು ಆಲ್, ಜೈ ಹಿಂದ್. RJ Sunil, Prank Calls.